ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮೊದಲನೆಯ ಒಂದು ವಿದೇಶ ಪ್ರವಾಸ, ವಿದೇಶ ಜರ್ನಿ ಹೇಗಿತ್ತು, ವಿದೇಶ ಜರ್ನಿ ಹೇಗಿತ್ತು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲ ಬಾರಿಗೆ ಏರೋಪ್ಲೇನಲ್ಲಿ ಕುಳಿತುಕೊಳ್ಳುವ ಅನುಭವ ಹೇಗಿರುತ್ತೆ? ನಾನು ಅಂದ್ಕೊಂಡಿಲ್ಲ, ನಾನು ಕೂಡ ಏರೋಪ್ಲೇನಲ್ಲಿ ಹಾರಾಡ್ತೀನಿ ಅನ್ನೋ ಒಂದು ಭರವಸೆನೂ ಕೂಡ ಇದ್ದಿಲ್ಲ, ನಂಬಿಕೆಯೂ ಕೂಡ ಇದ್ದಿಲ್ಲ. ಆದರೆ ನಮ್ಮ ಮೇಲೆ ನಂಬಿಕೆ ಇದ್ದಾಗ ವಿದೇಶಕ್ಕೂ ಬರ್ಬೋದು, ವಿಮಾನದಲ್ಲೂ ಹಾರಾಡಬಹುದು, ಏನು ಬೇಕು ಅದು ಕೂಡ ನೀವು ಪಡ್ಕೊಳ್ಬೋದು. ನಾನು ನೋಡಿ ಮೊದಲ ಬಾರಿಗೆ 2 ಏರ್ಲೈನ್ ಚೇಂಜ್ ಮಾಡಿದೆ. ಅಂದರೆ 2 ಏರ್ಪೋರ್ಟಿಗೆ ವಿಸಿಟ್ ಕೊಟ್ಟಿದ್ದು. ಫಸ್ಟ್ ಜರ್ನಿಯಲ್ಲೇ ಮೊದಲಾಗಿ ನಮ್ಮ ವಾಣಿಜ್ಯ ನಗರಿ ಮುಂಬೈನ ಛತ್ರಪತಿ ಶಿವಾಜಿಯವರ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಏರ್ ಇಂಡಿಯಾಗೆ ವಿಸಿಟ್. ಫಸ್ಟ್ ಜರ್ನಿ ನಮ್ಮ ಛತ್ರಪತಿ ಶಿವಾಜಿಯವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನನಗೆ ಜರ್ನಿಗೆ ಸಾಥ್ ಕೊಟ್ಟವರು ನಮ್ಮ ಗೆಳೆಯ ಮಲ್ಲಿಕಾರ್ಜುನ್ ಅವರು. ಯಾವುದೇ ರೀತಿ ಐಡಿಯಾ ಇರಲಿಲ್ಲ, ಅವರೇ ಐಡಿಯಾ ಕೊಟ್ಟರು. ಎಲ್ಲರ ಒಂದು ಸಹಾಯದಿಂದ ನಾನು ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀನಿ. ಅವರ ಇನ್ನೊಬ್ಬರು ಲಕ್ಷ್ಮಣನವರು ಹೆಸರು ಹೇಳೋಕ್ಕೆ ನನಗೆ ಒಂದು ಸಂತೋಷವಾಗುತ್ತೆ. ಯಾಕಂದರೆ ಅವರ ಒಂದು ವಿಚಾರಧಾರೆಗಳು, ಅವರ ಒಂದು ಸಹಾಯದಿಂದ ಮಾತ್ರ ನಾನು ಇಲ್ಲಿಗೆ ಬರಲಿಕ್ಕೆ ಸಹಾಯವಾಯಿತು. ಯಾವುದೇ ರೀತಿ ಐಡಿಯಾನೇ ಇಲ್ಲಲ್ಲ, ಬಸ್ನಲ್ಲಿ ಓಡಾಡೋದಿರ್ತಕ್ಕಂಥದ್ದು ಮನುಷ್ಯ ಸಡನ್ನಾಗಿ ಏರೋಪ್ಲೇನಲ್ಲಿ ಬರಬೇಕಾಗಿದೆ ಅಂದರೆ ಸ್ವಲ್ಪ ಆದರೂ ಐಡಿಯಾಸ್ ಬೇಕು. ಸುಮ್ಮನೆ ಕುಂತು ಬರೋದಲ್ಲ. ಚೆಕ್ಔಟ್ ಇರುತ್ತೆ, ಚೆಕ್ ಇನ್ ಇರುತ್ತೆ, ಪಾಸ್ಪೋರ್ಟ್ ತೋರಿಸ್ಬೇಕು, ಟಿಕೆಟ್ ತೋರಿಸ್ಬೇಕು, ಬ್ಯಾಗಿಂಗ್ ಚೆಕ್ಕಿಂಗ್ ಇರುತ್ತೆ, ಸೆಕ್ಯೂರಿಟಿ ಚೆಕ್ ಇರುತ್ತೆ, ಗೇಟ್ ನಂಬರ್ಸ್ ಇರುತ್ತೆ, ಯಾವ ಗೇಟ್ನಲ್ಲಿ ನಮ್ಮ ಏರ್ಲೈನ್ ಸ್ಟ್ಯಾಂಡ್ ಆಗಿದೆ, ಯಾವ ಗೇಟ್ನಲ್ಲಿ ನಾವು ವೇಟಿಂಗ್ ಮಾಡಬೇಕು, ಏರೋಪ್ಲೇನ್ ಇದೇನಂತೀರ ಏರ್ಪೋರ್ಟ್ ಒಳಗಡೆ ಹೇಗಿರುತ್ತೆ, ಯಾವ ಥರ ನಾವು ಅಲ್ಲಿ ಸ್ಟೇ ಆಗಬೇಕು, ಯಾವುದು ಕೂಡ ಮಾಹಿತಿ ಇಲ್ಲ. ನಾನು ಯಾವುದು ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು, ಅಷ್ಟೇನು ಜ್ಞಾನ ಇರಲಿಲ್ಲ. ಅಂದರೆ ತಿಳ್ಕೊಳ್ಳೋ ಒಂದು ಆಸಕ್ತಿ ಇರಲಿಲ್ಲ ನನಗೆ. ಮೊದಲ ಒಂದು ಏರ್ಲೈನ್ ಜರ್ನಿ ಏನಿದೆ ಏರ್ ಇಂಡಿಯಾ ಮುಖಾಂತರ ಆಯಿತು. ಆವಾಗ ಏರ್ಲೈನ್ಸ್ ಏನು ಮಾಡ್ತಾಯಿತ್ತು ಅಂದರೆ ಫುಡ್ ಪ್ರೊವೈಡ್ ಮಾಡ್ತಾಯಿತ್ತು. ಫುಡ್ ಪ್ರೊವೈಡ್ ಮಾಡಬೇಕಾದ್ರೂ ಕೂಡ ನಿಮ್ಮ ಟಿಕೆಟ್ನಲ್ಲಿ ಮೆನ್ಷನ್ ಇರುತ್ತೆ. ಟಿಕೆಟ್ ಅಪ್ಲೈ ಮಾಡುವಾಗ ಫುಡ್ ಕೂಡ ಅಪ್ಲೈ ಮಾಡಬೇಕು. ಅದರದ್ದೇ ಆಲ್ರೆಡಿ ವ್ಯಾಲ್ಯೂ ಕಟ್ ಮಾಡ್ತಾರೆ ಟಿಕೆಟ್ನಲ್ಲಿ. ಓಕೆ, ನನಗೆ ಬಿಡೋಕ್ಕೆ ಮಲ್ಲಿಕಾರ್ಜುನ್ ನಮ್ಮ ಗೆಳೆಯ ಬಂದಿದ್ದರು. ಅವರಿಗೆ ಬಿಟ್ಟು ನಾನು ಒಳಗಡೆ ಎಂಟ್ರಿ ಆದೆ. ಪಾಸ್ಪೋರ್ಟ್ ತೋರಿಸ್ದೆ, ಒಳಗಡೆ ಎಂಟ್ರಿ ಆದೆ. ಅಲ್ಲಿ ಕೇಳಿದಾಗ ಅವರು ಗೇಟ್ ನಂಬರ್ 2 ಏನೋ ಅಂತ ಹೇಳಿದರು. ಗೇಟ್ ನಂಬರ್ 2ನಲ್ಲಿ ವೇಟಿಂಗ್ ಇದೆ, ಅಲ್ಲಿ ಹೋಗಿ ಕುಂತ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ಮುಂಬೈನಲ್ಲಿ ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟೆ, ಹುಡ್ಕೊಂಡು ಹೋದೆ ಎಲ್ಲಿದೆಯಪ್ಪ ಅಂಥೇಳಿ. ಗೇಟ್ ನಂಬರ್ ಆಯಿತು. ಗೇಟಿಗೆ ಎಂಟ್ರಿ ಕೊಡಬೇಕಾಗಿದ್ದರೆ ನಿಮ್ಮ ಎಲ್ಲ ಬ್ಯಾಗು ಏನೇನಿದೆ ಎಲ್ಲ ಸ್ಕ್ಯಾನ್ ಆಗುತ್ತೆ ಮಷೀನಲ್ಲಿ. ಬ್ಯಾಗು, ಬೆಲ್ಟು, ವಾಚು, ಕ್ಯಾಪು, ನಿಮ್ದು ಏನೇನು ಜೇಬ್ನಲ್ಲಿ ಫೋನು, ಮನಿ ಬಾಕ್ಸು ಎಲ್ಲ ಒಂದು ಟ್ರೈನಲ್ಲಿ ಹಾಕಿ, ಬ್ಯಾಗು ಕೂಡ ಹಾಕಿ ಸ್ಕ್ಯಾನ್ಗೆ ಕೊಡಬೇಕು. ಸ್ಕ್ಯಾನ್ಗೆ ಕೊಟ್ಟಾಗ ಅದೆಲ್ಲ ಸ್ಕ್ಯಾನ್ ಮಾಡುತ್ತೆ. ಯಾವುದೋ ರೀತಿಯಾದಂಥ ನಿಮ್ಮ ಬ್ಯಾಗ್ನಲ್ಲಿ ಏನಾದರೂ ಇದ್ದಿದ್ದರೆ ಫೈಂಡ್ ಮಾಡುತ್ತೆ. ನಿಮಗೆ ಮಿಲಿಟರಿ ಪೊಲೀಸ್ ಸೀಸ್ ಮಾಡ್ತಾರೆ. ನಮಗೂ ಕೂಡ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ಪುನಃ ನಿಮ್ಮ ಆ್ಯಸ್ ಇಟ್ ಈಸ್ ಪ್ರಾಡಕ್ಟು, ನಿಮ್ಮ ಒಂದು ಸಾಮಾನುಗಳನ್ನು ತೊಗೊಂಡು ನೀವು ಪುನಃ ನಿಮ್ಮ ವೇಟಿಂಗ್ ರೂಮ್ಗೆ ಹೋಗ್ಬೇಕು. ಅಂದರೆ ವೇಟಿಂಗ್ ಮಾಡ್ತಕ್ಕಂಥ ಪ್ಲೇಸ್ಗೆ ಹೋಗಬೇಕು. ನಿಮ್ಮ ಒಂದು ಏರ್ಲೈನ್ ಏನಿದೆ ಅಂದರೆ ಯಾವಾಗ ಬರುತ್ತೆ ಅಂಥೇಳಿ ಅಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ನಿಮ್ಮ ಟಿಕೆಟ್ನಲ್ಲಿ ಮೆನ್ಷನ್ ಇರುತ್ತೆ, ಈ ಏರ್ಲೈನ್ ಈ ಸಮಯಕ್ಕೆ ಬರ್ತಾಯಿದೆ ಅಂತ ಹೇಳಿರುತ್ತೆ. ಅಲ್ಲಿ ಹೋಗಿ ಕುಂದಿರ್ಬೇಕು. ಕುಂತೆ ಬಂದ ತಕ್ಷಣ ಖುಷಿ, ಎಷ್ಟು ಖುಷಿ ಅಂದರೆ ನಾನು ಕೂಡ ಏರೋಪ್ಲೇನನ್ನು ಹತ್ತಾ ಇದ್ದೀನಿ ಅನ್ನೋ ಒಂದು ಖುಷಿಯೇ ಖುಷಿ.
ಒಂದು ಸೈಡ್ ದುಃಖವೋ ದುಃಖ, ಯಾಕಂದರೆ ಅವತ್ತೇ ನನ್ನ ಅಕ್ಕನ ಮದುವೆ ಅಲ್ಲ. ಅಕ್ಕನ ಮದುವೆ ಕೂಡ ಅದೇ ದಿವಸ, ನಾನು ವಿದೇಶಕ್ಕೆ ಹಾರಾಡ್ತಾ ಇರೋದು ಅದೇ ದಿವಸ. ಒಂದು ಸೈಡ್ ದುಃಖ, ಒಂದು ಸೈಡ್ ಸಂತೋಷನೇ ಸಂತೋಷ. ಹತ್ತಿದ ತಕ್ಷಣ ನನ್ನ ಸೀಟ್ ಇತ್ತು A12 ಅಂದರೆ ABCD ಕ್ಯಾಟಗರಿ ಇರುತ್ತೆ. ಅದರಲ್ಲಿ ಎನಲ್ಲಿ ಸಿರೀಸ್ ಹಾಕ್ತಾರೆ, ಬಿನಲ್ಲಿ ಸಿರೀಸ್ ಹಾಕ್ತಾರೆ, ಸಿನಲ್ಲಿ ಸಿರೀಸ್, ಡಿನಲ್ಲಿ ಸಿರೀಸ್, ಆರ್ಡರ್ ವೈಸ್ ಇರುತ್ತೆ. ನನ್ನದೊಂದು 12ನೇ ಸೀಟ್ ಏನೋ ಇತ್ತು. ಸೀಟ್ನಲ್ಲಿ ಕುಂತೆ, ಇನ್ನೊಬ್ಬರು ಕುಂತಿದ್ರು. ವಿಂಡೋ ಸೈಡ್ ಇರಲಿಲ್ಲ, ನಂದು ಸೆಕೆಂಡ್ ಸೀಟ್ ಇತ್ತು. ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಒಂದು ಪೇಪರ್ ಇರುತ್ತೆ, ಅಂದರೆ ಬೆಲ್ಟ್ ಯಾವ ರೀತಿ ಹಾಕಬೇಕು, ಯಾವ ರೀತಿ ನಾವು ಸೆಕ್ಯೂರ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಏರ್ಲೈನ್ನವರು, ಏರ್ ಹೋಸ್ಟ್. ಅದ್ರ ಮುಂಚೆ ಒಳಗಡೆ ಕುಂತಾಗ ಬೆಲ್ಟ್ ಹಾಕೋದಾಗಲಿ, ಅಲ್ಲೊಂದು ಟೇಬಲ್ ಇರುತ್ತೆ, ಅಂದರೆ ಯಾವುದೋ ಒಂದು ತಿನ್ನೋಕ್ಕೆ ಸಾಮಾನು ಕೊಟ್ಟಾಗ ಟೇಬಲ್ ಓಪನ್ ಮಾಡೋದಾಗಲಿ, ಒಂದು ಸ್ಕ್ರೀನ್ ಟ್ಯಾಬ್ ಇರುತ್ತೆ. ನಿಮಗೆ ಸಹ ಯಾವುದಾದ್ರೂ ಹಾಡನ್ನು ಕೇಳಬೇಕಾಗಿತ್ತಂದರೆ, ಟೈಮ್ ಪಾಸ್ ಮಾಡಬೇಕಂದ್ರೆ ಸ್ಕ್ರೀನ್ ಇರುತ್ತೆ, ಅದರಲ್ಲಿ ನೋಡ್ಬೋದು. ಆಮೇಲೆ ಆ ಸ್ಕ್ರೀನ್ ಮೇಲೆ ನಮ್ಮ ಏರೋಪ್ಲೇನ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಸ್ಪೀಡ್ ಹೋಗ್ತಾ ಇದೆ, ನಿಯರ್ ಬೈ ಯಾವ ಕಂಟ್ರಿ ಇದೆ, ಎಷ್ಟು ನಮ್ಮ ವೆದರ್ ಎಷ್ಟಿದೆ, ಎವ್ರಿಥಿಂಗ್ ಅದರಲ್ಲಿ ಅಪ್ಡೇಟ್ಸ್ ಕೊಡುತ್ತೆ ಆ ಸ್ಕ್ರೀನ್ ಮೇಲೆ. ನಮ್ಮ ಎದುರುಗಡೆ ಸೀಟಿಗೆ ಒಂದು ಟ್ಯಾಬ್ ಇನ್ಸ್ಟಾಲ್ ಮಾಡಿರ್ತಾರೆ. ಆದರೆ ನನಗೆ ಏನೂ ಮಾಹಿತಿ ಇಲ್ಲ. ಸೀಟ್ ಮೇಲೆ ಕುಂತ್ಬಿಟ್ಟೆ, ಬೆಲ್ಟ್ ಹಾಕೋದು ಗೊತ್ತಾಯಿತು. ಆ ಟೇಬಲ್ ಇದೆಯಲ್ಲ, ಅದು ಓಪನ್ ಮಾಡಿದ್ರೆ ಅದು ಪೋರ್ಟೇಬಲ್ ಇರುತ್ತೆ, ಓಪನ್ ಮಾಡ್ಬೋದು, ಈ ರೇಂಜಿಗೆ ಬರುತ್ತೆ. ಓಪನ್ ಮಾಡಬೇಕು, ಓಪನ್ ಮಾಡೋದು ನನಗೆ ಗೊತ್ತಿಲ್ಲ. ಹಿಂಗೆ ನೋಡಿದೆ, ಅವ್ರಿಗೆ ಕೇಳೋದೆ, ಬಾಜು ಸೀಟ್ ಅವ್ರಿಗೆ, ಎಕ್ಸ್ಕ್ಯೂಸ್ ಮಿ ಸರ್, ಸ್ವಲ್ಪ ಸಹಾಯ ಮಾಡಿದ್ದೆ. ಅವ್ರು ಹೇಳಿದ್ರು ಹಿಂಗೆ ಮಾಡಪ್ಪ. ನಾನಂದೆ ಸರ್ ಫಸ್ಟ್ ಜರ್ನಿ ಇದೆ, ನನಗೆ ಗೊತ್ತಿಲ್ಲ, ಸ್ವಲ್ಪ ತಿಳಿಸಿ. ಅವ್ರು ಹೇಳಿದ್ರು ಹಿಂಗೆ ಆನ್ ಮಾಡಬೇಕು, ಬರುತ್ತೆ, ಆಫ್ ಮಾಡಿದ್ರಾಗ ಲಾಕ್ ಆಗುತ್ತೆ ಅಂತ. ಓಕೆಪ್ಪ ಅಂತ ಕುಂತ್ಬಿಟ್ಟು ಜರ್ನಿ ಸ್ಟಾರ್ಟ್ ಆಯಿತು. ಯಾವಾಗೂ ಕೂಡ ಫ್ಲೈಟು ಲ್ಯಾಂಡ್ ಆಗುತ್ತೆ ಅಲ್ಲ ಮತ್ತು ಟೇಕ್ ಆಫ್ ಆಗುತ್ತೆ ಅಲ್ಲ, ಆ ಎರಡು ಸಂದರ್ಭದಲ್ಲಿ ಕಿವಿ ವೈಬ್ರೇಟ್ ಆಗುತ್ತೆ. ಅಂದರೆ ಕಿವಿಯಿಂದ ಏನೋ ಒಂದು ಬರ್ತಾ ಇದೆ ಅನ್ನೋ ರೀತಿ ಫೀಲ್ ಆಗುತ್ತೆ. ಅಂದರೆ ಸ್ಪೀಡ್ ಜಾಸ್ತಿ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ನಮಗೆ ಒಂಥರ ಫೀಲ್ ಆಗುತ್ತೆ. ಫಸ್ಟ್ ಜರ್ನಿ ಎಲ್ಲ ಒಂಥರ ಫೀಲ್, ಏನೋ ಒಂದು ಆಗ್ತಾಯಿದೆ ಅನ್ನೋ ಭಯ. ಆವಾಗ ಟೇಕ್ ಆಫ್ ಆಗ್ತಾ ಇರುವಾಗ ಸ್ಪೀಡ್ ಇರುತ್ತೆ, ಸಿಕ್ಕಾಪಟ್ಟೆ ಸ್ಪೀಡ್ ಆಗಿರುತ್ತೆ. ಹಾರಿದಾಗ ಒಂಥರ ಆಗ್ಬಿಡುತ್ತೆ, ಏನೂ ಇಲ್ಲ, ಯಾವುದೇ ಭಯ ಇಲ್ಲ. ಕೆಳಗಡೆ ನೋಡಿದಾಗ ಎಲ್ಲ ಇಷ್ಟಿಷ್ಟು ಸ್ಮಾಲಾಗಿ ಕಾಣಿಸುತ್ತೆ. ಆಯಿತು, ಆದ ತಕ್ಷಣ ಅದರಲ್ಲೇ ನಮಗೆ ಬ್ರೇಕ್ಫಾಸ್ಟ್ ಇತ್ತು. ಬ್ರೇಕ್ಫಾಸ್ಟ್ ಆ ಸಂದರ್ಭದಲ್ಲಿ ತಿನ್ನೋಕ್ಕೆ ಬರ್ಗರ್ ಕೊಟ್ಟಿದ್ದರು, ಆಮೇಲೆ ಡ್ರಿಂಕ್ಸಿಗೆ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದರು. ಮತ್ತೊಂದು ವಿಶೇಷ ಅಂತ ಕ್ಯೂರಿಯಾಸಿಟಿ ಏನಂತಂದರೆ, ಏರ್ಪ್ಲೇನಲ್ಲಿ ವಾಶ್ರೂಮ್ ಯಾವ ರೀತಿ ಇರುತ್ತೆ ಅನ್ನೋ ನೋಡುವ ಒಂದು ಫೀಲಿಂಗಪ್ಪ. ಏರ್ಪ್ಲೇನಲ್ಲಿ ವಾಶ್ರೂಮ್ ಇರುತ್ತಲ್ಲ, ಅದಕ್ಕೆ ಹೋಗಬೇಕಲ್ಲ, ಅದಕ್ಕೂ ಕೂಡ ಹೋದೆ. ನನಗೆ ಮೊದಲು ಗೊತ್ತಿದ್ದಿಲ್ಲ, ಲಾಕ್ ಇದ್ದಾಗ ರೆಡ್ ಇರುತ್ತೆ, ಅನ್ಲಾಕ್ ಇದ್ದಾಗ ಗ್ರೀನ್ ಇರುತ್ತೆ. ನೀವು ಯಾವುದೋ ಒಂದು ದೊಡ್ಡ ಒಂದು ಹೋಟೆಲ್ಗೆ ಹೋದಾಗ, ದೊಡ್ಡ ಒಂದು ಏರೋಪ್ಲೇನ್ ಆಗಲಿ, ಏರ್ಪೋರ್ಟ್ ಆಗಲಿ, ನಮ್ಮ ಟ್ರೈನ್ ಟ್ರಾವೆಲ್ ಮಾಡುವಾಗಲಿ ರೆಡ್ ಗ್ರೀನ್ ಸಿಗ್ನಲ್ ಇರುತ್ತೆ. ರೆಡ್ ಅಂದಾಗ ಲಾಕ್ ಇದೆ ಆ ಡೋರು, ಗ್ರೀನ್ ಅಂದಾಗ ಆನ್ ಇದೆ. ನನಗೆ ಮಾಹಿತಿ ಇಲ್ಲಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ನಾನು ಹೋಗಿ ವೇಟಿಂಗ್ ಮಾಡ್ತಾಯಿದ್ದೆ. ಅದು ಗ್ರೀನೇ ಇತ್ತು, ಓಪನೇ ಇತ್ತು. ನಾನು ಹೋಗ್ತಾನೆ ಇಲ್ಲ, ನನಗೂ ಯಾರಾದ್ರೂ ಇರ್ಬೋದಪ್ಪ ಅಂಥೇಳಿ. ಯಾರೋ ಒಬ್ಬರು ಬಂದರು, ಗುರುವೇ ಸರ್ ಹಿಂಗೆ ಹೋಗ್ಬೇಕು, ಅದನ್ನಿದೆ ಹೋಗಪ್ಪ ಅಂದರು. ಒಳಗಡೆ ಹೋದೆ, ಲಾಕ್ ಆದಾಗ ರೆಡ್ ಆಯಿತು. ಇದು ಆನ್ ಆಫ್ ಇದೆಯಲ್ಲ ಅಂತ ತಿಳ್ಕೊಂಡೆ. ಅಂದರೆ ಗೊತ್ತಿಲ್ಲ ಅಷ್ಟೇ. ಯಾರು ಸಿಲ್ಲಿಯಾಗಿ ತಿಳ್ಕೊಬೋದು, ಇವನೇನಪ್ಪ ಇಷ್ಟು ಕಹಾನಿಯಾಗಿ ಹೇಳ್ತಾನಂತ. ನನಗೆ ಗೊತ್ತಿದ್ದಿಲ್ಲ, ತಿಳ್ಕೊಂಡೆ ನಾನು. ಅದರಲ್ಲಿ ಫುಲ್ ಫೆಸಿಲಿಟಿಪ್ಪ. ಆಯ್ತು, ವಾಶ್ರೂಮ್ ಮಾಡಿ ಮತ್ತೆ ಪುನಃ ನನ್ನ ಸೀಟ್ ಮೇಲೆ ನಾನು ಕುಂತೆ. ಒಡ್ಡಾಡ್ಬೋದು ನೀವು, ಹಾಗೇನಿಲ್ಲ.
ಏರೋಪ್ಲೇನ್ ನಾವು ಹಾರಾಡ್ತಾ ಸಂದರ್ಭದಲ್ಲಿ ಒಳಗಡೆ ನಾವು ಅಡ್ಡಾಡ್ಕೊಳ್ಬೋದು, ಅಂದರೆ ನಡ್ಕೊಂಡು ವಾಶ್ರೂಮ್ಗೆ ಹೋಗ್ಬೋದು, ಬಂದು ಕೂಡ್ಬೋದು, ಪರವಾಗಿಲ್ಲ, ಯಾವುದೂ ಟೆನ್ಷನ್ ಇಲ್ಲ. ಆವಾಗ ಬಹಳ ತಾಪಮಾನ ತಣ್ಣಗಿತ್ತು. ಆವಾಗ ಅವರು ಒಂದು ಬ್ಲ್ಯಾಂಕೆಟ್ ಕೊಟ್ಟರು, ಬ್ಲ್ಯಾಂಕೆಟ್ ಹಚ್ಕೊಳ್ಳೋಕ್ಕೂ ಕೊಟ್ಟರು. ಒಂದು ವೇಳೆ ನಿಮಗೆ ಕಿವಿಯಲ್ಲಿ ಏನೋ ಒಂದು ಫೀಲ್ ಆಗ್ತಾಯಿದೆ ಅಂದರೆ ಹತ್ತಿ ಕೊಡ್ತಾರೆ, ಹತ್ತಿ ನಾವು ಕಿವಿಯಲ್ಲಿ ಇಟ್ಕೋಬೋದು. ಖುಷಿ ಒಂಥರ ದುಃಖ, ಹೆಂಗಿದೆ ನೋಡಿ. ಆಮೇಲೆ ಡಿನ್ನರ್ ಬಂತು ನಮಗೆ ನೈಟ್ ಸಮಯದಲ್ಲಿ. ಡಿನ್ನರ್ ಬಂದಾಗ ಡಿನ್ನರ್ಗೆ ಚಿಕನ್, ನೂಡಲ್ಸ್, ಡ್ರಿಂಕ್ಸ್. ಯಾರಿಗೆ ಡ್ರಿಂಕ್ಸ್ ಮಾಡ್ತೀರಾ ಅವರಿಗೆ ಬ್ರ್ಯಾಂಡೆಡ್ ಡ್ರಿಂಕ್ಸ್. ನಾನು ಕುಡಿಯೋನಲ್ಲ. ಕೂಲ್ ಡ್ರಿಂಕ್ಸ್, ಪೆಪ್ಸಿ, ಕೊಕೋ ಕೋಲಾ, ಯಾವ್ದು ಬೇಕು, ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ಕೊಡ್ತಿದ್ರು ಅವಾಗ. ಇವಾಗೆಲ್ಲ ಎಲ್ಲ ಏರ್ಲೈನಲ್ಲಿ ಎಲ್ಲ ಏನೂ ಇಲ್ಲ. ಇವಾಗ ದುಡ್ಡು ಪೇ ಮಾಡಬೇಕು, ವ್ಯವಸ್ಥೆ ತೊಗೊಳ್ಬೇಕು, ಏನು ಬೇಕೋ ಅದು ದುಡ್ಡು ಕೊಡಬೇಕು. ಕೂಲ್ ಡ್ರಿಂಕ್ಸ್ ಬೇಕಾ, ಊಟ ಬೇಕಾ, ನೀರು ಬೇಕಾ, ಅದಕ್ಕೇನು ಬೇಕೋ ಅದಕ್ಕೆ ಪೇ ಮಾಡಬೇಕು, ಅದಕ್ಕೆ ಅವೈಲಬಿಲಿಟಿ ಮಾಡ್ತಾರೆ. ಮೊದಲು ನಿಮ್ಮ ಟಿಕೆಟ್ನಲ್ಲೂ ಕೂಡ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಪೇನೂ ಕೂಡ ಮಾಡ್ಬೋದು. ಆವಾಗ ಆಲ್ರೆಡಿ ನಾವು ಪೇ ಮಾಡಿದ್ದಾಗ ಆ ವ್ಯವಸ್ಥೆ ನಮಗೆ ಸಿಕ್ಕಿತ್ತು. ಕುಡಿಯೋರೇ, ತಿನ್ನೋರೇ. ಲಿಮಿಟು ಅಷ್ಟೇನಿಲ್ಲ, 2-3 ಪ್ಯಾಕ್ ಕೊಡೋದು. ಅವ್ರು ತಿನ್ನೋರು ತಿಂದರು, ನಾನು ಕೂಲ್ ಡ್ರಿಂಕ್ಸು ಏನು ತಿನ್ನಬೇಕಿತ್ತು ತಿಂದೆ, ಮುಗೀತು. ಲ್ಯಾಂಡ್ ಆದೀವಪ್ಪ ಎಲ್ಲಿ? ಶಾರ್ಜಾ ಏರ್ಪೋರ್ಟ್ಗೆ ಲ್ಯಾಂಡ್ ಆದೀವಿ. ಮತ್ತೆ ಅಲ್ಲಿ ಪುನಃ ಚೆಕ್ಕಿಂಗು, ಫುಲ್ ಬ್ಯಾಗ್ ಚೆಕ್ಕಿಂಗು, ಪೂರ ನಮ್ಮ ಎವ್ರಿಥಿಂಗ್ ಚೆಕ್ಕಿಂಗ್ ಮಾಡ್ತಾರೆ ಪೊಲೀಸರು. ಚೆಕ್ ಮಾಡಿ ಹೊರಗಡೆ ಬಂದುಬಿಟ್ಟಿವಿ, ಔಟ್. ನನ್ನ ಒಂದು ಚಿಕ್ಕ ಪ್ರಯತ್ನ ಏನಂತಂದರೆ, ನನ್ನ ಮನದಾಳದ ಮಾತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಯಾವ ರೀತಿ ಪ್ರಿಪ್ರೇಷನ್ ಆಗಿದ್ದೆ, ಯಾವ ಸಿಚುವೇಶನ್ನಲ್ಲಿ ನಾನು ಮನೆ ಬಿಟ್ಟೆ, ಸವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನನ್ನ ಒಂದು ಅಕ್ಕನ ಮದುವೆ ಇತ್ತಂತ ಹೇಳ್ದಲ್ಲ, ನಾನು ಅಕ್ಕನ ಮದುವೆಯ ದಿನದಂದು ನಾನು ನನ್ನ ವಿದೇಶ ಜರ್ನಿ ಮಾಡಿದೆ. ನನ್ನ ಅಕ್ಕನ ಮದುವೆಯ ದಿವಸ ನನ್ನ ವಿದೇಶ ಜರ್ನಿ ಸ್ಟಾರ್ಟ್ ಆಯಿತು. ಆಗುತ್ತೆ ನನ್ನ ಫ್ಲೈಟ್, ಏರ್ ಇಂಡಿಯಾ ಫ್ಲೈಟ್ ಇತ್ತು. ಆದ ತಕ್ಷಣ ಅವರಿಗೆ ವಿಶ್ ಮಾಡಿದೆ, ಮತ್ತೆ ಪುನಃ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಕೇರಳ ಟು ಯು ಎಗೆ ಬಂದೆ. ಮಧ್ಯರಾತ್ರಿ 12:15 ಆಗಿತ್ತು. ಒಂದು 4-5 ಅಂದರೆ ಒಂದು 10 ಜನ ಇದ್ದಿದ್ದೀವಿ, ಇನ್ಕ್ಲೂಡಿಂಗ್ ಬೇರೆ ಬೇರೆ ಸ್ಟೇಟ್ದವ್ರು ಇದ್ದರು. ಕನೆಕ್ಟ್ ಆಗಿ ನಾವು ಈಚದರಾಗಿ ಬಂದಿದ್ದೀವಿ. ಮತ್ತೊಂದು ವಿಷಯ ಹೇಳ್ತೀನಿ ನಿಮಗೆ, ಯಾವಾಗೂ ಕೂಡ ನಾವು ಯಾವುದೋ ಒಂದು ದೇಶಕ್ಕೆ ಬರಬೇಕಾಗಿದೆ ಅಂದರೆ ವೀಸಾ ಅಂತ ಪ್ರೊವೈಡ್ ಮಾಡ್ತಾರೆ. ಅಂದರೆ ಅಲ್ಲಿ ನಾವು ಇಷ್ಟು ದಿವಸ ವಾಸಿಸ್ತೀವಿ ಅಂಥೇಳಿ ಒಂದು ಐಡೆಂಟಿಫಿಕೇಷನ್ ಸಲುವಾಗಿ ವೀಸಾ ಅನ್ನೋದು ಕೊಡ್ತಾರೆ. ಆ ವೀಸಾನು ಕೂಡ ನನಗೆ ಗೊತ್ತಿದ್ದಿಲ್ಲ. ಈ ಕಂಪ್ನಿ ಏನು ಮಾಡಿತ್ತು, ನಮಗೆ ವಿಸಿಟಿಂಗ್ ವೀಸಾ ಅಂತ ಹೇಳಿ ಕೊಟ್ಟಿತ್ತು. ವಿಸಿಟಿಂಗ್ ವೀಸಾ ಅಂತಂದರೆ 3 ತಿಂಗಳ ಅವಧಿವರೆಗೂ ನೀವು ಆ ಕಂಟ್ರಿಯಲ್ಲಿ ಸ್ಟೇ ಆಗ್ತೀರಾ. ಒಂದು ವೇಳೆ 3 ತಿಂಗಳ ವೀಸಾ ಮುಗೀತು ಅಂತಂದರೆ ನಿಮಗೂ ಮತ್ತೆ ರಿನ್ಯೂ ಮಾಡಬೇಕಾಗುತ್ತೆ. ಒಂದು ವೇಳೆ ರಿನ್ಯೂ ಮಾಡಿಲ್ಲ ಅಂತಂದರೆ ನಿಮಗೆ ಫೈನ್ ಬರುತ್ತೆ. ಅದಕ್ಕೋಸ್ಕರ ನನಗೆ ಗೊತ್ತಿದ್ದಿಲ್ಲ ವಿಸಿಟಿಂಗ್ ವೀಸಾ ಇದೆ, ಪರ್ಮನೆಂಟ್ ವೀಸಾ ಇದೆ, ಯಾವುದು ಗೊತ್ತಿದ್ದಿಲ್ಲ. ನುಗ್ದೀವಿ. ಹಿಂದೆಲ್ಲಿಯಪ್ಪ ಅಂತಂದರೆ ಮುಂಬೈ ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ಮಾಡ್ತಾಯಿದ್ರು. ಅವಾಗ ಒಬ್ಬ ಹುಡುಗ ಸಿಕ್ಬಿದ್ದ, ನಮ್ಮ ಗೆಳೆಯ. ನಾವು ಹೇಳಿದ್ದೀವಿ ನಾವು ಟೂರಿಸ್ಟ್ ಅಂದರೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿ. ಸುಳ್ಳು ಹೇಳಬೇಕಾಗುತ್ತೆ. ವಿಸಿಟ್ ವೀಸಾ ಇದ್ದರೆ ಅಲ್ಲಿ ರೀಸನ್ ಕೇಳ್ತಾರೆ, ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀಯ ನೀನು. ಟ್ರಾವೆಲ್ ಅಂತಂತ ಹೇಳೋಕ್ಕೂ ಬರಲ್ಲ, ಅಲ್ಲಿ ಟ್ರಾವೆಲರ್ ಅಂಥೇಳಿ ಬರುತ್ತೆ ಮೆನ್ಷನು. ವಿಸಿಟರ್ ಬೇರೆ, ಟ್ರಾವೆಲರ್ ಬೇರೆ. ಟೂರಿಸ್ಟ್ ಇರ್ತಾರಲ್ಲ, ಟೂರಿಸ್ಟ್ ಅಂಥೇಳಿ ಒಂದು ವೀಸಾ ಬರುತ್ತೆ. ಹಾಗೆ ಹೇಳಿ ಮತ್ತೆ ಅವನು ಸಿಕ್ಬಿದ್ದ, ಅವನಿಗೆ ತಗೊಂಡು ನಾವು ಹೊರಟು ಬಿಟ್ಟಿವಿ. ಮಧ್ಯರಾತ್ರಿ ಆಗಿ ಬಂದೀವಿ.
ನಮಗೆ ಪಿಕಪ್ ಮಾಡುವ ಸಲುವಾಗಿ ನಮ್ಮ ಒಂದು ಕಂಪನಿ ಗಾಡಿ ಬಂದಿತ್ತು. ನಮ್ಮಲ್ಲಿ 2,000 ರೂಪಾಯಿ ಏನೋ ಇತ್ತು. ಅದನ್ನು ನಾವು UAE ಕರೆನ್ಸಿಗಾಗಿ ಕನ್ವರ್ಟ್ ಮಾಡಿದಾಗ 100 ರೂಪಾಯಿ ಏನೋ ಬಂದಿತ್ತು. ಆವಾಗ 22 ರೇಟ್ ಇತ್ತು. ಸಿಮ್ ಕಾರ್ಡು, ದುಡ್ಡು ಚೇಂಜು ಎಲ್ಲ ಹೊಸದಾಗೆ ನೋಡ್ತಾ ಇದ್ದೆ ನಾನು. ಅವರೆಲ್ಲ ಎಕ್ಸ್ಪರ್ಟ್ ಇದ್ದರು, ಅಂದರೆ ಎಕ್ಸ್ಪೀರಿಯನ್ಸ್. ಎಲ್ಲರೂ 1-2 ಸಾರಿ ವಿದೇಶಕ್ಕೆ ಪ್ರವಾಸ, ಅಂದರೆ ವಿದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದರು. ಬೇರೆ ಬೇರೆ ಅಂದರೆ ಒಂದು ಕಂಪ್ನಿಯಿಂದ ಏಜೆಂಟ್ ಏನು ಮಾಡಿದ್ದನಂದರೆ ಎಲ್ಲ ಸ್ಟೇಟ್ ಹುಡುಗರಿಗೆ ಒಂದು ಗ್ರೂಪ್ ಮಾಡಿ ನಮಗೆ ಕಳಿಸ್ತಾ ಇದ್ದ. ಮಧ್ಯರಾತ್ರಿ ಹಾಗೆ ನಾವು ಏರ್ಪೋರ್ಟ್ಗೆ ಬಂದೀವಿ. ಏರ್ಪೋರ್ಟ್ನಲ್ಲಿ ಬಂದಾಗ ನಮ್ಮ ಕಂಪ್ನಿ ಗಾಡಿಗೆ ಫೋನ್ ಮಾಡಿದಾಗ ಕಂಪ್ನಿ ವೆಹಿಕಲ್ ಬಂತು. ಕಂಪ್ನಿ ವೆಹಿಕಲ್ ಕುಂತ್ಕೊಂಡಿವಿ. ಅವನೇನು ಮಾಡ್ದ, ನಮಗೆ ಕಂಪನಿಯ ಒಂದು ಅಕೊಮಡೇಷನ್ಗೆ ತಂದುಬಿಟ್ಟ. ಮಧ್ಯರಾತ್ರಿ 2-3 ಆಗಿತ್ತು. ಅಕೊಮಡೇಷನ್ಗೆ ತಂದ ತಕ್ಷಣ ನಾವು ಎಲ್ಲ ಫ್ರೆಶ್ ಅಪ್ ಆದಾಗ ಅಲ್ಲಿ ಏನು ಮಾಡಿದ್ರು ಅಂದರೆ ಮಧ್ಯರಾತ್ರಿ ಬರ್ತೀವಿ ಅಂಥೇಳಿ ಫುಡ್ ಪ್ರೊವೈಡ್ ಮಾಡಿದ್ರು. ಚಿಕನ್ ಬಿರಿಯಾನಿ, ನೀರು ತಿನ್ಕೊಂಡ ತಕ್ಷಣ ಮತ್ತೆ ಬೆಳಿಗ್ಗೆ ನಾವು ಕಂಪ್ನಿಗೆ ವಿಸಿಟ್ ಕೊಡಬೇಕಿತ್ತು. ಕಂಪ್ನಿಗೆ ವಿಸಿಟ್ ಕೊಡುವಾಗ ಬೆಳಗ್ಗೆ ಎದ್ದೀವಿ. ಬೆಳಗ್ಗೆ ನಮಗೆ ಏನಪ್ಪ ಅಂದರೆ ಕಂಪನಿ ಆಲ್ರೆಡಿ ಓಪನ್ ಇದೆ, ಕೆಲಸ ಮಾಡೋಕ್ಕೆ ರೆಡಿಯಾಗಿ ಹೋಗ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿತ್ತು. ಎಲ್ಲರೂ ರೆಡಿಯಾಗಿ ಬಸ್ನಲ್ಲಿ ಕುಂತೀವಿ. ಬಸ್ನಲ್ಲಿ ಕುಂತಾಗ ಕಂಪ್ನಿಗೆ ತಂದುಬಿಡ್ತು. ಕಂಪನಿ ಇವಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನೋಡಿ ಎಲ್ಲರೂ ಶಾಕ್. ನಾವು ಎಲ್ಲಿ ಬಂದೀವಪ್ಪ, ಏನು ಕೆಲಸ, ಹಿಂಗೆ ಅಂತೆ. ಅಂದರೆ ನೋಡಿ, ಎಷ್ಟು ನಾನು ಕೆಲಸ ತಗೋಬೇಕಂಥೇಳಿ ತಲೆಯಲ್ಲಿ ಇಟ್ಕೊಂಡಿದ್ದೆ. ಕಂಪನಿ ಸ್ಟಾರ್ಟ್ ಆಗಿದೆ ಏನೋ ಗೊತ್ತಿಲ್ಲ. ಕಂಪನಿಯಲ್ಲಿ ಯಾವುದು ನನಗೆ ಕೆಲಸ ಕೊಡ್ತಾರೆ ಅದನ್ನೂ ಗೊತ್ತಿಲ್ಲ. ನನ್ನ ಒಂದು ದಯೆ ಅಂದರೆ ನಾನು ಪಡ್ಕೊಳ್ತೀನಿ, ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋದೊಂದು ಮೈಂಡ್ಸೆಟ್, ಪಾಸಿಟಿವ್ ಮೈಂಡ್ಸೆಟ್ ಅಂತ ಹೇಳ್ತಿರಲ್ಲ, ಪಾಸಿಟಿವ್ ಮೈಂಡೆಡ್ ಆಗಿದ್ದಿದ್ದೆ ನಾನು. ಯಾವುದು ಕೂಡ ನೆಗೆಟಿವಿಟಿ ಆಗಿದ್ದಿಲ್ಲ ನನ್ನ ತಲೆಯಲ್ಲಿ. ಅದು ಕೆಲಸ ಸಿಗುತ್ತೇನೋಪ್ಪ, ಇದು ಕೆಲಸ ಸಿಗುತ್ತೇನೋಪ್ಪ, ಹಾಗೆ ಹೀಗೆ. ಒಂದೇ ಒಂದು ಕೆಲಸ ತಗೋಬೇಕು, ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋದು ನನ್ನ ಮೇಲೆ ನನಗೆ ಭರವಸೆ ಇತ್ತು, ನಂಬಿಕೆ ಇತ್ತು. ಬೆಳಗ್ಗೆ ಫಸ್ಟ್ ಡೇಗೆ ನಾವು ಕಂಪನಿಗೆ ವಿಸಿಟ್ ಕೊಟ್ಟಾಗ ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ನಡೀತಾ ಇತ್ತು. ಕಂಪನಿನೂ ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ, ಅಂದರೆ ಕನ್ಸ್ಟ್ರಕ್ಷನ್ ಇನ್ನೂ ಪ್ರೋಗ್ರೆಸ್ನಲ್ಲಿತ್ತು. ಅದೇ ಸಮಯದಲ್ಲಿ ರಂಜಾನ್ ಕೂಡ ಸ್ಟಾರ್ಟ್ ಆಗಿತ್ತು. ಅರಬ್ ಕಂಟ್ರಿಯಲ್ಲಿ ರಂಜಾನ್ ಅಂತ ಸ್ಟಾರ್ಟ್ ಆದಾಗ ಇಲ್ಲಿ ಶೆಡ್ಯೂಲ್ ಇರುತ್ತೆ. ಯಾವುದೇ ರೀತಿಯಾದ ಆಹಾರಗಳನ್ನು ನಾವು ಹೊರಗಡೆ ತಿನ್ನುವ ಹಾಗೆ ಇಲ್ಲ, ನೀರು ಕುಡಿಯುವ ಹಾಗಿಲ್ಲ. ಮನೆಯಲ್ಲಿ ಕೂಡ್ಬೋದು, ಅಂದರೆ ಹಿಡನ್ ಆಗಿ ನಾವು ತಿನ್ಕೊಳ್ಬೋದು. ಯಾವುದೇ ಓಪನ್ ಸ್ಪೇಸ್ ಆಗಿ ತಿನ್ನೋಕ್ಕೆ ಪರ್ಮಿಷನ್ ಇಲ್ಲ. ತಿಂದಿದ್ರೆ ಫೈನ್ ಇರುತ್ತೆ. ನಮಗೆ ಗೊತ್ತಿಲ್ಲ. ತಕ್ಷಣ ನಮ್ಮ ಕಂಪ್ನಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆದರೆ ಡಾಕ್ಯುಮೆಂಟ್ಸ್, ಅಗ್ರಿಮೆಂಟು, ಆಫರ್ ಲೆಟರು, ಯಾವ ನೀವು ಪೊಸಿಷನ್ಗೆ ಸೆಲೆಕ್ಟ್ ಆಗ್ತಾ ಇದ್ದೀರ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಇಂಟರ್ವ್ಯೂ ಸ್ಟಾರ್ಟ್ ಆಯಿತು.